ಇನ್ನು ಆಪರೇಷನ್ ಅಗ್ರಹಾರ, ಅಲೋಕ್ ಕುಮಾರ್ ಅಲರ್ಟ್. ಜೈಲಲ್ಲಿ ಮೊಬೈಲ್ ಪತ್ತೆಯಾದ ಬೆನ್ನಲ್ಲೇ ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಕಾರಾಗೃಹ ಡಿಜಿ ಅಲೋಕ್ ಕುಮಾರ್ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಪ್ರಜ್ವಲ್ಗೆ ರಾಜಾತಿಥ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಸ್ವತಃ ಅಲೋಕ್ ಕುಮಾರ್ ಈಗ ದಾಳಿಯನ್ನ ನಡೆಸಿದ್ದಾರೆ. ಕಾರಾಗೃಹ ಡಿಜಿ ಅಲೋಕ್ ಕುಮಾರ್ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೈಲಿನ ಒಳಗೆ ಕರ್ತವ್ಯ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಮಾನತು ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಸೋಮವಾರದ ಬಳಿಕ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿಢೀರಾಗಿ ಸ್ವತಃ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಬಹುತೇಕ ಈ ವಿಚಾರದಲ್ಲಿ ಅಧಿಕಾರಿಗಳು ಕೂಡ ಕಾರಾಗೃಹ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂತಹ ಸಾಧ್ಯತೆಯೇ ಹೆಚ್ಚು. ಹಾಗಾಗಿ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚೇತನ್, ಇದೀಗ ಪ್ರಜ್ವಲ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ ನಂತರ ಹೊರಬಂದಿರುವಂತಹ ವಿಡಿಯೋ ಏನಿದೆ, ಆ ವಿಚಾರವಾಗಿ ಅಲೋಕ್ ಕುಮಾರ್ ಅವರು ಕೂಡ ಆಕ್ರೋಶಗೊಂಡಿದ್ದಾರೆ. ಇವತ್ತು ಸ್ವತಃ ಅವರೇ ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನೇನಾಯಿತು, ಜೊತೆಗೆ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹೌದು ಮಧುಕರ್, ಯಾಕಂದ್ರೆ ಸಿಸಿಬಿ ರೇಡ್ ಆದ ನಂತರ ಸಾಕಷ್ಟು ಒಂದು ಜೈಲಿನಲ್ಲಿ ಅದೇ ಕೈದಿಗಳಿಗೆ ಒಂದು ರಾಜಾತಿಥ್ಯ ಕೊಟ್ಟಿರುವಂತಹ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಮತ್ತೆ ಪ್ರಜ್ವಲ್ ರೇವಣ್ಣ ಒಂದು ಸೆಲ್ನಲ್ಲೂ ಕೂಡ ಮೊಬೈಲು, ಪೆನ್ ಡ್ರೈವು, ಬುಕ್, ಹೀಗೆ ನಾನಾ ವಸ್ತುಗಳು ಕೂಡ ಸಿಕ್ಕಿತ್ತು. ಸಹಜವಾಗಿ ಇದು ಸೂಚಿಸ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಒಂದು ಸಜಾಬಂದಿಯ ಒಂದು ಯೂನಿಫಾರ್ಮ್ ನಲ್ಲೂ ಕೂಡ ಇರಲಿಲ್ಲ, ಮೊಬೈಲ್ ಕೂಡ ಪತ್ತೆ ಆಗಿತ್ತು. ಇಲ್ಲಿ ಸಹಜವಾಗಿ ರಾಜಾತಿಥ್ಯ ಸಿಕ್ತಿದೆ ಅನ್ನೋ ಒಂದು ಕ್ಲಾರಿಟಿ ಅಂತೂ ಸಿಸಿಬಿ ರೇಡ್ ವೇಳೆ ಗೊತ್ತಾಗಿತ್ತು. ಇದೀಗ ಅಲೋಕ್ ಕುಮಾರ್ ಅವರು ದಿಢೀರ್ ಅಂತ ಒಂದು ಪರಪ್ಪನ ಅಗ್ರಹಾರ ಜೈಲಿಗೆ ಒಂದು ದಾಳಿಯನ್ನ ನಡೆಸಿದ್ದಾರೆ. ಎಲ್ಲಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಿರುವಂತದ್ದು, ಹೇಗೆ ಒಂದು ಕೈದಿಗಳಿಗೆ ಮೊಬೈಲ್ ಇರ್ಬೋದು, ಬೇರೆ ಇನ್ನಿತರ ವಸ್ತುಗಳು ಯಾಕೆ ಸಿಗ್ತಾ ಇದೆ, ಇಲ್ಲಿ ಕರ್ತವ್ಯ ಲೋಪ ಜೈಲಿನ ಅಧಿಕಾರಿಗಳಿಂದ ಆಗಿರೋದಂತೂ ಕನ್ಫರ್ಮ್. ಹೀಗಾಗಿನೇ ರೇಡ್ ಮಾಡಿ ಇಡೀ ಒಂದು ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಅಷ್ಟು ಮುಖ್ಯ ಜೈಲಧಿಕಾರಿಗಳೆಲ್ಲರನ್ನೂ ಕೂಡ ಒಂದು ಅಲೋಕ್ ಕುಮಾರ್ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅದಲ್ದಿರ ಒಂದಷ್ಟು ಅಧಿಕಾರಿಗಳ ತಲೆದಂಡಕ್ಕೆ ಒಂದು ಶಿಫಾರಸನ್ನು ಕೂಡ ನೀಡುವಂತ ಒಂದು ಸಾಧ್ಯತೆ ಇರುವಂತದ್ದು ಕೊಟ್ಟಿದ್ದಾರೆ. ಸೋಮವಾರದ ನಂತರ ಪ್ರಮುಖ ಜೈಲಧಿಕಾರಿಗಳ ಒಂದು ತಲೆದಂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಸದ್ಯಕ್ಕೆ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲ್ಗೆ ಒಂದು ದಿಢೀರ್ ಅಂತ ದಾಳಿಯನ್ನ ನಡೆಸಿರುವಂತದ್ದು, ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.